ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಬಸ್ಗೆ ಡಿಕ್ಕಿ ಹೊಡೆದಿರತಕ್ಕಂಥ ಘಟನೆ. ಈ ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದ ಗಾಯವಾಗಿದೆ. ಪ್ರಯಾಣಿಕರಿಗೆ ಈ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರವಾದ ಗಾಯವಾಗಿದೆ. ಬೈಕ್ ಸವಾರನೊಬ್ಬ ಈ ಪ್ರಕರಣದಲ್ಲಿ ಗ್ರೇಟ್ ಎಸ್ಕೇಪ್ ಅಂತಾನೆ ಹೇಳ್ಬೋದು. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಅಪಘಾತ. ಎಕ್ಸ್‌ಪ್ರೆಸ್ ವೇಯಿಂದ ಸರ್ವಿಸ್ ರೋಡ್ಗೆ ಬಸ್ ಬರ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ನಡೆದಿರತಕ್ಕಂಥದ್ದು, ನಿಂತಿರುವ ಕಂಟೈನರ್ಗೆ KSRTC ಬಸ್ಸು ಬಂದು ಡಿಕ್ಕಿ ಹೊಡೆದಿದೆ. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಎಕ್ಸ್‌ಪ್ರೆಸ್ ವೇಯಿಂದ ಸರ್ವಿಸ್ ರೋಡ್ಗೆ ಬರ್ತಾ ಇರೋ ಬಸ್ಸು ಪಲ್ಟಿ ಆಗಿದೆ. ಅಲ್ಲಿ ನಿಂತಿದೆ ಒಂದು ಕಂಟೈನರ್. ಆ ಕಂಟೈನರ್ಗೆ ಅದು ಆ ಕಡೆ ಹೋಗಂಗೆ ಇಲ್ಲ, ಸಡನ್ನಾಗಿ ತಿರುಗಿದೆ. ಬಸ್ಸು ತಿರುಗದ ರಭಸಕ್ಕೆ ಆ ಬಸ್ಸು ಪಲ್ಟಿ ಆಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. CCTV ಫುಟೇಜ್. ಅದು ಮೋಸ್ಟ್ಲಿ ಚಾಲಕನ ನಿಯಂತ್ರಣ ಕಳ್ಕೊಂಡಿದೆ ಅಂತ ಅನಿಸುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ 20 ಜನರಿಗೆ ಗಂಭೀರ ಗಾಯ ಆಗಿದೆ. ಏಕಾಏಕಿ ಬಸ್ ಪಲ್ಟಿ ಆಗುತ್ತೆ ಅಂತಂದರೆ ಸಹಜವಾಗಿ ಏಟು ಬೀಳುತ್ತೆ ಒಳಗಡೆ ಇರ್ತಕ್ಕಂಥವ್ರಿಗೆ. ಇದು ಮಂಡ್ಯದ ಸ್ಯಾಂಜೋ ಹಾಸ್ಪಿಟ್ಲ್ ಹತ್ರ. ನೀವು ಎಕ್ಸ್‌ಪ್ರೆಸ್ ವೇಯಿಂದ ಮಂಡ್ಯಕ್ಕೆ ಹೋಗಬೇಕು ಅಂದರೆ ನೀವು ಇದಕ್ಕೆ ಬರ್ತಿರಲ್ಲ, ಲೆಫ್ಟಿಗೆ ತೊಗೊಂಡು ಸರ್ವಿಸ್ ರೋಡ್ಗೆ ಬರ್ತಿರಲ್ಲ, ಅಲ್ಲಾಗಿರೋದು ಘಟನೆ ಇದು. ಮಂಡ್ಯದ ಕಡೆ ಹೋಗೋರೆಲ್ಲ, ಮಂಡ್ಯ ಊರಿಗೆ ಹೋಗೋರೆಲ್ಲ ಆ ಕಡೆ ಹಾಗೆ ತಿರುಗ್ತಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಬಂದು ಅಲ್ಲಿ ಕೊಟ್ಟಿದ್ದಾರೆ, ಎಕ್ಸಿಟ್ ಕೊಟ್ಟಿದ್ದಾರೆ. ಆ ಎಕ್ಸಿಟಲ್ಲಿ ಆಗಿರುವಂತಹ ಅಪಘಾತ ಇದು. ಆ ಎಕ್ಸಿಟಲ್ಲಿ ಆಗಿರುವಂತಹ ಅಪಘಾತ ಅಲ್ಲೇ ಎದುರುಗಡೆ ಸ್ಯಾಂಜೋ ಹಾಸ್ಪಿಟ್ಲ್ ಇದೆ, ಲೆಫ್ಟಲ್ಲಿ. ಬಟ್ ಆಲ್ ಆಫ್ ಅ ಸಡನ್ ಆಗಿರುವಂತಹ ಅಪಘಾತ. ರಸ್ತೆಯಲ್ಲಿ ಹಳ್ಳಕ್ಕೆ ಇಳಿದು ಕಂಟ್ರೋಲ್ ತಪ್ಪಿದೆ ಬಸ್ಸು, ಹಾಗಾಗಿ ಆಕ್ಸಿಡೆಂಟ್ ಆಗಿರೋದು. ಸರ್ವಿಸ್ ರಸ್ತೆ ಪಕ್ಕದಲ್ಲಿದ್ದ ಕಂಟೈನರ್ಗೆ ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಸೊ ಈ ಅಪಘಾತದಲ್ಲಿ 20 ಪ್ರಯಾಣಿಕರಿಗೆ ಗಾಯ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇದ್ದ ಬೈಕ್ ಸವಾರ ಒಬ್ಬ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಹಳ್ಳಕ್ಕೆ ಇಳಿದು ಸಡನ್ ಆಗಿ ಅದು ಲೆಫ್ಟ್ಗೆ ಹೊಡೆದಿರೋದು ನೋಡಿ. ಅಲ್ಲಿ ಹಿಂದೆ ಬೈಕ್ ಸವಾರನೊಬ್ಬ ನೋಡಿ, ಬೈಕ್ ಸವಾರನೊಬ್ಬ ಅಲ್ಲೇ ಇದ್ದಾನೆ ನೋಡಿ, ಹೋಗ್ತಾ ಇದ್ದಾನೆ ಬೈಕ್ ಸವಾರ. ಬಸ್ಸು ಬಿದ್ದಿದ್ರಿಂದ ಬೈಕ್ ಸವಾರನಿಗೆ ಮುಂದ್ಗಡೆ ಸ್ವಲ್ಪ ಸ್ಪೇಸ್ ಸಿಕ್ತು ಅವನಿಗೆ ಮೂವ್ ಆಗೋದಕ್ಕೆ. ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಸ್ಕೊಂಡಿದ್ದಾನೆ. ಹೆಂಗಾಗುತ್ತೆ ನೋಡಿ ಆಕ್ಸಿಡೆಂಟ್ಗಳು, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅದೇ ಜಾಗದಲ್ಲಿ, ಬಸ್ ಜಾಗದಲ್ಲಿ ಕಾರ್ ಇದ್ದಿದ್ರೆ ಕಾರ್ ಸ್ಥಿತಿನೂ ಹೀಗೆ ಆಗ್ತಿತ್ತು. ಹಳ್ಳಕ್ಕೆ ಬಿದ್ದಿದ್ರಿಂದ ಕಂಟ್ರೋಲ್ ಸಿಕ್ಕಿಲ್ಲ ಡ್ರೈವರ್ಗೆ. ಸಡನ್ ಆಗಿ ಲೆಫ್ಟ್ ಏನೋ ತಿರುಗಿಸಕ್ಕೆ ಹೋಗಿದ್ದಾನೆ, ಪಕ್ಕದಲ್ಲಿರೋ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ ನೋಡಿ. ಆ ದೃಶ್ಯದಲ್ಲಿ ಹೇಗಾಗಿದೆ ಬಸ್ನ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಆಂಬ್ಯುಲೆನ್ಸ್ಗಳು ಕೂಡ ಸ್ಥಳಕ್ಕೆ ಬಂದು ಗಾಯಾಳುಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಎಕ್ಸ್‌ಪ್ರೆಸ್ ವೇಯಿಂದ ಸರ್ವಿಸ್ ರೋಡ್ಗೆ ತಗೋಬೇಕಾದ್ರೆ ನಡೆದಿರ್ತಕ್ಕಂಥ ಅಪಘಾತ ಇದೆ. ಇನ್ನು ಗಾಯಾಳುಗಳ ಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಇನ್ನಷ್ಟೇ ತಿಳ್ಕೋಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೋತೀನಿ. ರೋಹಿತ್, ಬಸ್ಸು ತನ್ನ ಟ್ರ್ಯಾಕಲ್ಲಿ ತಾನು ಹೋಗ್ತಾ ಇತ್ತು, ಏಕಾಏಕಿ ಕಂಟೈನರ್ ಕಡೆಗೆ ಲೆಫ್ಟ್ಗೆ ತಿರುಗಿ ಡಿಕ್ಕಿ ಹೊಡೆದಿದ್ದು ಆಶ್ಚರ್ಯ ಆಗ್ತಾ ಇದೆಯಪ್ಪ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ್, ಬೆಂಗಳೂರಿನಿಂದ KSRTC ಬಸ್ ಮಂಡ್ಯ ಕಡೆಗೆ ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಎಕ್ಸ್‌ಪ್ರೆಸ್ ವೇನಲ್ಲಿ ಇದ್ದಂತ ಬಸ್ ಎಕ್ಸಿಟ್ ರಸ್ತೆಗೆ ತಿರ್ಕೊಳ್ತು, ಅಂದ್ರೆ ಸರ್ವಿಸ್ ರಸ್ತೆಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಗುಂಡಿ ಇದ್ದಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಒಂದಷ್ಟು ವೇಗವೂ ಕೂಡ ಹೆಚ್ಚಾಗಿ ಬರ್ತಾ ಇರುತ್ತೆ ಬಸ್. ಈ ಸಂದರ್ಭದಲ್ಲಿ ಎಕ್ಸಿಟ್ ರಸ್ತೆಗೆ ತಿರ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಗುಂಡಿಗೆ ಹಿಂಬದಿಯ ಒಂದು ಟೈರ್ ಹೋಗಿರುವಂತದ್ದು. ಆ ವೇಳೆಯಲ್ಲಿ ಡ್ರೈವರ್ಗೆ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ. ಇದಾದ ನಂತರವಾಗಿ ಅಲ್ಲಿ ಎದುರುಗಡೆ ಇದ್ದಂತಹ ಕಂಟೈನರ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಜೊತೆಗೆ ಮಗುಚಿ ಬಸ್ ಬಿದ್ದಿರುವಂತದ್ದು. ಈ ಕಾರಣವಾಗಿ ಬಸ್ ನಲ್ಲಿ ಇದ್ದಂತಹ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಸದ್ಯ ಒಂದಷ್ಟು ಜನರನ್ನ ಸ್ಯಾಂಜೋ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ, ಒಂದಷ್ಟು ಜನರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದು ವೇಗ ಮತ್ತೆ ಗುಂಡಿ ಇದ್ದಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಘಟನೆ ಜರುಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಪ್ರಾಥಮಿಕ ವರದಿ ಇದಾಗಿರುವಂತದ್ದು. ಮುಂದೆ ಪೊಲೀಸರು ಏನೇ ಹೇಳ್ತಾರೆ ಅನ್ನೋದನ್ನ ಕಾದ್ನೋಡ್ಬೇಕಾಗಿರುವಂತದ್ದು. ಅರವಿಂದ್, ಸೊ ಈಗಾಗಲೇ ಪೊಲೀಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದಾರಾ? ಅವ್ರು ಏನ್ ಹೇಳ್ತಾರೆ ಇವಾಗ ಈ ವಿಚಾರವಾಗಿ ಅಂತ ಗೊತ್ತಾಯ್ತಾ?
ಅರವಿಂದ್, ಈಗಾಗಲೇ SP ಮಲ್ಲಿಕಾರ್ಜುನ್ ಬಾಲದಂಡಿ ಮತ್ತೆ ಸ್ಥಳೀಯ ಶಾಸಕರಂತ ರವಿಗಣಿಗ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. SP ಹೇಳುವಂತಹ ಪ್ರಕಾರವಾಗಿ ಏನು ಚಾಲಕನ ಅತಿಯಾದ ವೇಗದಿಂದಾಗಿ ಈ ಒಂದು ಅಪಘಾತ ಜರುಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದರೆ ಸ್ಥಳೀಯ ಶಾಸಕರು ಹೇಳುವಂತ ಪ್ರಕಾರವಾಗಿ ಅವೈಜ್ಞಾನಿಕ ಕಾಮಗಾರಿ ಮತ್ತೆ ಗುಂಡಿಯಿಂದಾಗಿ ಈ ಒಂದು ಅಪಘಾತ ಜರುಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಏನಾದ್ರೂ ಆಕ್ಸಲ್ ಬ್ಲೇಡ್ ಏನಾದ್ರು ಕಟ್ ಆಗಿದೆಯಾ ಅಂತೇಳಿ ಕೂಡ ಇನ್ನೊಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದೀಗ ಪೊಲೀಸರು ಒಂದಷ್ಟು ತನಿಖೆ ಮಾಡಿದ ಬಳಿಕವಾಗಿ ಈ ಒಂದು ಪ್ರಕರಣ, ಈ ಒಂದು ಅಪಘಾತ ಹೇಗೆ ಜರುಗಿದೆ ಅನ್ನೋದನ್ನ ತಿಳ್ಕೊಬೇಕಾಗಿರುವಂತದ್ದು. ಅರವಿಂದ್, ಈಗ ಗಾಯಾಳುಗಳ ಸ್ಥಿತಿ ಹೇಗಿದೆ ರೋಹಿತ್? ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ರೈಟ್ ಸೈಡ್ ಅಲ್ಲಿ ಕೂತಿರೋರಿಗೆ ತುಂಬಾ ಏಟ್ ಬೀಳುತ್ತೆ, ಅದಕ್ಕೋಸ್ಕರ. ಅರವಿಂದ್, ಏನು ಬಸ್ಸು ಮಗುಚಿ ಬಿದ್ದಿರುವಂತ ಕಾರಣವಾಗಿ ಎಲ್ಲರೂ ಕೂಡ ಕೈ ಕಾಲು ಮುರಿತ ಆಗಿರುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಒಂದಷ್ಟು ಜನಕ್ಕೆ ಬಲವಾಗಿ ತಲೆಯೂ ಕೂಡ ಪೆಟ್ಟು ಬಿದ್ದಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಚಿಕಿತ್ಸೆಗಳನ್ನ ಕೊಡ್ಲಾಗ್ತಾ ಇರುವಂತದ್ದು. ಅದೃಷ್ಟವಶಾತ್ ಯಾರು ಕೂಡ ಪ್ರಾಣಾಪಾಯ ಆಗಿಲ್ಲ ಅಂತೇಳಿ ವೈದ್ಯರು ಇದೀಗ ತಿಳಿಸ್ತಾ ಇರುವಂತದ್ದು. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಬೇರೊಂದು ಆಸ್ಪತ್ರೆಗೆ ರೆಫರ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಇದೀಗ ಹಲವರು ಒಂದು 20 ಜನಕ್ಕೂ ಹೆಚ್ಚು ಏನು ಗಾಯಗಳಾಗಿದೆ. ಆ ಪೈಕಿ ಒಂದು 7-8 ಮಂದಿಗೆ ಕೈಕಾಲು ಮುರಿತ ಆಗಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅರವಿಂದ್, ಓಕೆ, ಈಗ ಬಸ್ಸನ್ನು ಈಗ ಮತ್ತೆ ಅದನ್ನು ಸಹಜ ಸ್ಥಿತಿಗೆ ತರಬೇಕು, ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಇದೆಲ್ಲ ಕೆಲಸಗಳಾಗ್ತಾ ಇದೆಯಾ ಹೇಗೆ? ಅರವಿಂದ್, ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ಅಪಘಾತ ಆಗಿರುವಂತಹ ಕಾರಣವಾಗಿ ಎಕ್ಸ್ಪ್ರೆಸ್ ವೇನಲ್ಲಿ ಅಷ್ಟೊಂದು ಟ್ರಾಫಿಕ್ ಕಂಡು ಬರ್ಲಿಲ್ಲ. ಆದ್ರೆ ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ಅಪಘಾತದಿಂದಾಗಿ ಒಂದಷ್ಟು ಕಾಲ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಇದೀಗ ಬಸ್ ಅನ್ನ ಕ್ರೇನ್ ಮೂಲಕ ಎತ್ತುವ ಮೂಲಕವಾಗಿ ಅಲ್ಲಿದ್ದಂತಹ ವಾಹನ ಎಲ್ಲರನ್ನು ಕೂಡ ಕಳಿಸಿರುವಂತದ್ದು. ಟ್ರಾಫಿಕ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಒಂದಷ್ಟು ಭಯ ಯಾವ್ದು ವಾತಾವರಣ ಯಾಕೆ ಅಂತಂದ್ರೆ, ಇನ್ನು ಪೆಟ್ಟಾಗಿರುವಂತಹ ವ್ಯಕ್ತಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಆತಂಕದಲ್ಲಿ ಅವರ ಪೋಷಕರ ಜೊತೆಗೆ ಇದ್ದಾರೆ. ಒಂದಷ್ಟು ಜನ ಬೆಂಗಳೂರಿನ ಪ್ರಯಾಣಿಕರಿದ್ರೆ, ಒಂದಷ್ಟು ಜನ ಮೈಸೂರಿನ ಪ್ರಯಾಣಿಕರಿದ್ದಾರೆ, ಜೊತೆಗೆ ಮಂಡ್ಯದ ಪ್ರಯಾಣಿಕರು ಇರುವಂತದ್ದು. ಅವರು ಯಾವ್ಯಾವ ಊರಿನವರು ಅಂತ ಕೂಡ ಪ್ರಾಥಮಿಕವಾಗಿ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಮಾಹಿತಿ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಅರವಿಂದ್, ನೋಡಿ, ಇದು ನಿಜಕ್ಕೂ ಕೂಡ ವೆರಿ ಡೇಂಜರಸ್ ಇದು, ಈ ತರ ಆಗೋದು. ಮೊದಲು ಇದಕ್ಕೇನು ಕಾರಣ ಅಂತ ಪತ್ತೆ ಹಚ್ಚಬೇಕು. ಅತಿಯಾದ ವೇಗನೇ ಕಾರಣನ, ಅಥವಾ ಅಲ್ಲೇನಾದ್ರೂ ಅವೈಜ್ಞಾನಿಕ ಕಾಮಗಾರಿ ಆಗಿದೆಯಾ, ಅಥವಾ ಅಲ್ಲೇನಾದ್ರೂ ಗುಂಡಿ ಬಿದ್ದಿದ್ಯಾ, ಏನ್ ಬೇಕಾದ್ರೂ ಆಗಿರೋ ಸಾಧ್ಯತೆ ಇದೆ. ಗುಂಡಿಯಿಂದ ನಿಯಂತ್ರಣ ತಪ್ಪಿದೆ KSRTC ಬಸ್ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ. ಅತಿ ವೇಗದಲ್ಲಿತ್ತು ಬಸ್ಸು, ಗುಂಡಿಯಿಂದ ಇದ್ದಕ್ಕಿದ್ದಂತೆ ಬಸ್ಸು ಜಂಪ್ ಆಗಿದೆ. ಜಂಪ್ ಆಗಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದು ಬಸ್ಸು ಉರುಳಿ ಬಿದ್ದಿದೆ. ಬಸ್ ಅಡಿ ಸಿಲುಕಿದ್ದ ಬೈಕ್ ಸವಾರ ಪವಾಡ ಸದೃಶ ಪಾರಾಗಿದ್ದಾರೆ. ಇದು ಗುಂಡಿ ಮತ್ತು ಅತಿಯಾದ ವೇಗ ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬೇರೆ ದಾರಿನೇ ಇಲ್ಲ ಅಲ್ಲಿ, ಬೇರೆ ರೀಸನ್ಸೇ ಇಲ್ಲ ಅಲ್ಲಿ. ಒಂದು ಅಲ್ಲಿ ಗುಂಡಿ ಇರ್ತಕ್ಕಂಥದ್ದು. ಆದರೂ ಸ್ಲೋ ಆಗಿ ಬಂದಿದ್ರೆ ಪರವಾಗಿಲ್ಲ. ಇವರು ಸರ್ವಿಸ್ ರೋಡ್ಗೆ ತಗೋಬೇಕಾದ್ರೆ ಸ್ಲೋ ಆಗೇ ತಗೋಬೇಕು. ಎಕ್ಸ್ಪ್ರೆಸ್ ವೇನಲ್ಲಿ ಬರೋ ಸ್ಪೀಡ್ನಲ್ಲೇ ಇವರು ಲೆಫ್ಟ್ಗೆ ತಿರುಗಿಸ್ತಾರೆ ಅಂತಂದರೆ ವೆರಿ ಡೇಂಜರಸ್. ಈಗ ಬಸ್ ಡ್ರೈವರ್ ಆರೋಗ್ಯ ಹೇಗಿದೆ, ಕಂಡಕ್ಟರ್ ಆರೋಗ್ಯ ಹೇಗಿದೆ, ಈ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ಸ್. ಎಸ್ ರೋಹಿತ್, ಇದೇ ಕಾರಣ ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತಾ? ಗುಂಡಿ ಮತ್ತು ಅತಿಯಾದಂತಹ ವೇಗ, ಮತ್ತೆ ಈಗ ಡ್ರೈವರ್ ಕಂಡಕ್ಟರ್ಸ್ ಅವ್ರದ್ದೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಹೇಗೆ? ನೋಡ್ತಾ ಇದ್ರೆ ಮತ್ತೆ ಅಲ್ಲಿನ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಅತಿಯಾದ ವೇಗ ಮತ್ತೆ ಅಲ್ಲಿದಂತ ಅಂದ್ರೆ ಎಕ್ಸಿಟ್ ರಸ್ತೆಯಲ್ಲಿ ಇದ್ದಂತಹ ಒಂದು ಗುಂಡಿ, ಅಂದ್ರೆ ತಿರುವಿನಲ್ಲೇ ಗುಂಡಿ ಇರೋದ್ರಿಂದಾಗಿ ಹಿಂದ್ಗಡೆ ಟೈರ್ ಆ ಗುಂಡಿಗೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಕಂಟ್ರೋಲ್ಗೆ ವೇಗವಾಗಿ ಬಂದಂತಹ ಬಸ್ ಚಾಲಕನಿಗೆ ಆ ಒಂದು ಬಸ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಸಡನ್ ಆಗಿ ಎಡಬದಿಗೆ ತಿರುಗುತ್ತೆ. ಈ ಸಂದರ್ಭದಲ್ಲಿ ಇದು ಮುಂದೆ ಇದ್ದಂತಹ ಕಂಟೈನರ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಮಗಿಚಿ ಬೀಳುವಂತದ್ದು ಈ ಒಂದು ಬಸ್. ಇದರಿಂದಾಗಿ 20 ಜನಕ್ಕೂ ಹೆಚ್ಚು ಗಾಯ ಆಗಿದೆ. ಜೊತೆಗೆ ಡ್ರೈವರ್ ಕಂಡಕ್ಟರ್ ಕೂಡ ಒಂದಷ್ಟು ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕು ಅಂತಂದ್ರೆ, ಈ ಒಂದು ಆಕ್ಸಿಡೆಂಟ್ ವೇಳೆಯಲ್ಲಿ ಕೂಡ ಒಂದಷ್ಟು ವಾಹನಗಳು ಹಿಂದೆನೂ ಬರ್ತಾ ಇರ್ತದೆ, ಜೊತೆಗೆ ಮುಂದೆಗೂ ಬರ್ತಾ ಇರ್ತದೆ. ಈ ವೇಳೆಯಲ್ಲಿ ಒಬ್ಬ ಬೈಕ್ ಸವಾರ ಸಹ ಗ್ರೇಟ್ ಎಸ್ಕೇಪ್ ಆಗಿರುವಂತದ್ದು. ಯಾಕಂದ್ರೆ ಬಸ್ ಬಂದಂತ ಸಂದರ್ಭದಲ್ಲಿ ಅದರ ಪಕ್ಕದಲ್ಲೇ ಇರ್ತಾನೆ. ಅವನು ಕೂಡ ತನ್ನ ಗಾಡಿಯನ್ನ ಕಂಟ್ರೋಲ್ ಮಾಡಕ್ಕೂ ಕೂಡ ಹೋಗ್ತಾನೆ, ಆದ್ರೆ ಕಂಟ್ರೋಲ್ಗೆ ಸಿಗಲ್ಲ. ಬಸ್ ಬಿದ್ದ ಬಳಿಕವಾಗಿ ಬಸ್ಗೆ ಡಿಕ್ಕಿ ಹೊಡಿತಾನೆ. ಇದಾದ ಬಳಿಕವಾಗಿ ಆತನು ಕೂಡ ಎದ್ದು ಬರ್ತಾನೆ. ಸದ್ಯಕ್ಕೆ ಆತನಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಆಗಿಲ್ಲ, ಮತ್ತೆ ಗಾಯಗಳು ಆಗಿಲ್ಲ. ಇದರಿಂದಾಗಿ ಒಂದ್ ರೀತಿಯಾಗಿ ಆತನ ಅದೃಷ್ಟ ಚೆನ್ನಾಗಿತ್ತು ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಅರವಿಂದ್, ಓಕೆ ರೋಹಿತ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ಸ್ ತಗೋಬೇಕಾದ್ರೆ ಇನ್ನೂ ಕೂಡ ಅವ್ರ ಹೆಲ್ತ್ ಹೆಂಗಿದೆ ಅಂತ. ಬಸ್ಸಿನ ಬಲಭಾಗದ ಸೀಟ್ಗಳಲ್ಲಿ ಕೂತಿರ್ತಕ್ಕಂಥವ್ರಿಗೆ ಜಾಸ್ತಿ ಏಟು ಬಿದ್ದಿರುತ್ತೆ. ಎಡಭಾಗದಲ್ಲಿ ಕೂತಿರೋರು ಬಲಭಾಗಕ್ಕೆ ಬಂದಿರ್ತಾರೆ, ಪಲ್ಟಿಯಾದಾಗ ರಪ್ ಅಂತ ಬಿದ್ದಿರ್ತಾರೆ. ಹಾಗಾಗಿ ಕೈಕಾಲು ಮುರಿತ ಅದು ಇದು ಆಗಿರುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕಂತೂ ಕೆಲವರು ಅಲ್ಲೇ ಪಕ್ಕದಲ್ಲಿದ್ದಂತಹ ಸ್ಯಾಂಜೋ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇನ್ನು ಕೆಲವ್ರನ್ನ ನಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ.